ಓಕೆ ಸ್ನೇಹಿತರೆ, ಟೈಮ್ ಬಂದು 5:30 ಆಗೈತಿ. ಬರ್ರಿ ಕಡಕ್ಕಾಗಿ ಚಹಾ ಮಾಡ್ಕೊಂಡಿನಿ, ಕುಡಿಯೋಣ ಬರ್ರಿ. ಶುಂಠಿ ಏಲಕ್ಕಿ ಹಾಕಿಬಿಟ್ಟು ಮಾಡೀನಿ. ಸೂಪರಾಗಿ ಚಹಾ ಆಗೈತಿ. ಬರ್ರಿ ಚಹಾ ಕುಡಿಯೋಣ. ಸರಿ ನೋಯ್ತೈತೆ ಸಣ್ಣಗೆ. 2 ದಿನ ಆಯಿತು ಜಾತ್ರೆ ಆದಮೇಲೆ ಬಟ್ಟೆ ಹೊಲಿದೇ ಇಲ್ಲ. ಅದಾವ ಬಟ್ಟೆ ಎಲ್ಲ ಸಿಕ್ಕಾಪಟ್ಟೆ ಅದಾವು, ಹೊಲಿಬೇಕು. ಆದ್ರೆ ನಾನೇ 2 ದಿನ ರೆಸ್ಟ್ ಮಾಡಿದ್ರಾಯ್ತು, ಹೊಲಿಯೋದೈತೆ ಐತಿಲ್ಲ ಅಂತ ಹೇಳ್ಬಿಟ್ಟು ಹೊಲ್ದಿಲ್ಲ ನೋಡ್ರಿ. 2 ದಿನ ಸುಮ್ಮನೆ ಮನಗದು ಹೇಳೋದು. ಹಬ್ಬದೊಳಗೆ ಕಂಡಪಟ್ಟೆ ಸುಸ್ತನಾಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಮಾಡಿ ಹೀಗಾಗಿ ನಾಳೆಯಿಂದ ಹೊಲಿಯೋಕೆ ಶುರು ಮಾಡಬೇಕು. ಸ್ವಲ್ಪ ಹೊಲಿಗೆ ಓಕೆ ಸ್ನೇಹಿತರೆ, ಬರ್ರಿ ಇವಾಗ ತಾಲಿಪಟ್ಟು ರೆಡಿ ಮಾಡಾಕತ್ತಿದ್ದೀನಿ. ಇಲ್ಲಿ ನೋಡ್ರಿ, ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಕಡಲೆ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು ಅಷ್ಟೇ ಇದಕ್ಕೆ ಹಾಕಿದ್ದೀನಿ. ಆಮೇಲೆ ಸಬ್ಬಸಿಗೆ, ಮೆಂತ್ಯ ಪಲ್ಯ, ಹಸಿ ಉಳ್ಳಾಗಡ್ಡಿ, ಹಸಿ ಮೆಣಸಿಕಾಯಿ, ಜೀರಿಗೆ, ಕರಿಬೇವು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮೆಣಸಿಕಾಯಿ ಜೊತೆನೆ. ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ. ಇಲ್ಲಿ ನೋಡ್ರಿ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇದು ಫಸ್ಟ್ ಅಲ್ರಿ, ಎತ್ತಿ ಹಾಕಿದಾಗ ಹರಿದ್ಬಿಡ್ತು. ಆಮೇಲೆ ಇದಕ್ಕೆ ಕರೆಕ್ಟಾಗಿ ಬಂತು. ಆಮೇಲೆ ಇಲ್ಲಿ ನೋಡ್ರಿ, ಇದು ಅಂತೂ ಪೂರ್ತಿ ಪರ್ಫೆಕ್ಟ್. ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ್ರಿ. ಇವು ಬೆಂಗಳೂರು ಸೈಡ್ ಹೇಳ್ಬೇಕಂದ್ರೆ ಮಸಾಲ ಪರೋಟ ಅಂತಾರೆ ನೋಡ್ರಿ. ಭಾರಿ ಸಾಫ್ಟ್. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ. ಹಸಿ ಮೆಣಸಿಕಾಯಿ, ಆಮೇಲೆ ಜೀರಿಗೆ, ಉಪ್ಪು, ಕರಿಬೇವು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ, ಸಬ್ಬಸಿಗೆ, ಮೆಂತ್ಯ ಪಲ್ಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀನಿ ನೋಡ್ರಿ. ಮ್ಯಾಲೆ ರೊಟ್ಟಿ ಕಾಣ್ತಿರ್ಬೋದು, ಅವು ಅಬಿಗೆ ತೊಗೊಂಡು ಹೋಗ್ಬೇಕಂತೇಳಿ ಮಾಡಿ ಮೊದ್ಲು ಅವು ಏನು ಕೆಳಗದವಲ್ಲ ಅವು ಜಾತ್ರೆ ರೊಟ್ಟಿ ಮಾಡಿದ್ದು ತೆಗೆದಿಟ್ಟಿದ್ದೀನಿ. ಮ್ಯಾಗ ಐತಿ ಎರಡು ತೆಗೆದಿಡಾಕತ್ತೀನಿ ರೊಟ್ಟಿ ಮಾಡಿದ್ರಾಗನು. ಬರ್ರಿ ಇವತ್ತು ಏನಪ್ಪ ಅಂತಂದ್ರೆ ಟಿಫಿನ್, ಬೆಳಗಿನ ಟಿಫಿನು. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ನೋಡಿರಿ, ಮಸಾಲ ಪರೋಟ ಮಾಡೋದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ್ರಿ. ಆಲ್ರೆಡಿ ನಾನು ಟೇಸ್ಟ್ ಮಾಡಿಬಿಟ್ಟಿದ್ದೀನಿ. ಮೊದಲು ಟೇಸ್ಟ್ ಮಾಡಿಕೊಂಡು ಉಪ್ಪು ಖಾರ ಕಡಿಮೆ ಆಗಿತ್ತಂದ್ರೆ ನಾವು ಮೇಲೆ ಹಾಕ್ಕೊಳಕ್ಕೆ ನಡಿತೈತೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಟೇಸ್ಟ್ ಮಾಡಿಬಿಡ್ತೀನಿ ನಾನು. ಎಲ್ಲ ಕರೆಕ್ಟ್ ಐತಿ, ಆಗಿರ್ಬೋದು ನೋಡಿ. ಬೆಳಕಿಗೆ ಕಾಣ್ತದೇನು? ಕೊಬ್ಬರಿ ಎಣ್ಣೆ ರೀ ಬರೀ ಹೆರ್ತು ಬಿಡ್ತೈತಿ. ಆಗೈತೆ ಅನ್ನೋದು ಗೊತ್ತಿಲ್ಲ, ಇಲ್ಲ ಅನ್ನೋದು ಗೊತ್ತಿಲ್ಲ. ಟೇಸ್ಟ್ ವೈಸ್ ಸೂಪರ್, ಎರಡನೇ ಮಾತೇ ಇಲ್ಲ. ಪರ್ಫೆಕ್ಟ್. ನೀವು ಮಾಡ್ಕೊತೀನ್ರಿ ಬಾಯಿ ರುಚಿ ಕೆಟ್ಟಿರ್ಬೇಕಾದ್ರೆ. ಬರ್ಲಿಕ್ಕೆ ಬಿಡು. ಇಲ್ಲಿ ನೋಡ್ರಿ, ಸ್ವಲ್ಪ ಕೆಂಪಗೆ ಸುಟ್ಟೆ ಇದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಅಕ್ಕವು. ಅದ್ರ ನಾವು ಕೈಲೇ ತಟ್ಟಿ ಹಾಕ್ಕೊಳೋದಕ್ಕಿಂತ ಅಥವಾ ಹಂಚಿನಲ್ಲಿ ಸೌರಿ ಹಾಕ್ಕೊಳೋದಕ್ಕಿಂತ ಈ ಥರ ಹಿಟ್ಟು ಹಚ್ಚಕ್ಕೆ, ರೊಟ್ಟಿ ಮಾಡೋಕೆ ಹಿಟ್ಟು ಹಚ್ಚೋದಕ್ಕೆ ಅರ್ಬಿ ಇರ್ತೈತಲ್ರಿ, ಆ ಅರ್ಬಿ ಒಳಗೆ ನಾವು ಈ ಥರ ತಟ್ಟಿ ಬಿಟ್ಟು ಹಾಕೋದ್ರಿಂದ ಇನ್ನೂ ಇಷ್ಟು ಸಾಫ್ಟಾಗಿ ಬರ್ತಾವ್ರಿ. ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತಾವೆ. ನಾವು ಕೈಲೇ ತಟ್ಟಿ ಹಾಕೋದ್ರಿಂದ, ಹಂಚಿನ ಸೌರೋದ್ರಿಂದ ಸ್ವಲ್ಪ ಬಿರುಸು ಬರ್ತಾವೆ. ಈ ಥರ ಹಿಟ್ಟು ಸ್ವಲ್ಪ ಮೆತ್ತಗೆ ನಾಲ್ಕೊಂಡು ಅದ್ರ ಮೇಲೆ ತಟ್ಟಿ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಸಾಫ್ಟ್ ಆಗ್ತಾವೆ. ನೀವೇ ನೋಡಿರಲ್ರಿ, ನೋಡಿರಿ ಎಲ್ಲಿ ಕಟ್ಟಾಗಲ್ಲ. ಎಷ್ಟು ಒತ್ತೆ ಮಾಡ್ತೀನಿ ಮತ್ತು ವಾಪಸ್ ಇದ್ದಾರೆ ಹಿಂಗೆ ಮಾಡ್ತೀನಿ ನೋಡಿರಿ. ನೋಡು ಗಟ್ಟಿಯಾಗಿಬಿಟ್ಟಿರ್ತೈತಿ. ಎಣ್ಣೆ ಖಾಲಿ ಆಗಿರಲ್ಲ, ಇರ್ತೈತಿ, ಗಟ್ಟಿಯಾಗಿಬಿಟ್ಟಿರ್ತೈತಿ. ಅಲ್ಲಿ ಹಾಕೋದು ಬಟ್ಲಕ್ಕೆ ಹಾಕು, ಹಚ್ಕೊಳಾಗಿದ್ರೆ ತೆಳ ಸೋರ್ಸಾಡ್ಕೋತ ಹಚ್ಕೋಬೇಡ. ಅಲ್ಲೈತಲ್ ಮೇಲೆ ತಂಪಿಗೆ ಕೊಬ್ಬರಿ ಎಣ್ಣೆ ಹೆರ್ತು ಬಿಡ್ತೈತ್ರಿ. ಆಗೈತಿ ಅನ್ನಕತ್ತ ನನ್ನ ಮಗ ಇದ್ರ. ಮತ್ತೆ ಇಲ್ಲಿ ಕೆಡಿ ಈಗ ಸರಿ, ನೀ ಆ ಕಡೆ ಹೋಗು ಸರಿ. ಓಕೆ ಸ್ನೇಹಿತರೆ, ನಾಷ್ಟ ಮಾಡ್ಬೇಕಾದ್ರೆ ಸಿಗ್ತೀನಿ, ಮಾಡ್ತೀನಿ ರೀ. ಮೊದಲು ಎಲ್ಲರಿಗೂ ಮಾಡಿ ಇಷ್ಟು ತಿನ್ನಂಗೇನೆ ಆಗುತ್ತೆ. ಹಾಗೆ ತಿನ್ಕೋತ ಕುಂತ್ರೆ ಹೋಗಿ ಆ ಕಡೆ ಹೋಗು, ನೀನು ಕೂದಲ ಬೀಳ್ತಾವೆ. ಓಕೆ ಸ್ನೇಹಿತರೆ, ತಿನ್ಬೇಕಾದ್ರೆ ಸಿಗ್ತೀನಿ ಅಂತ.
ಓಕೆ ಸ್ನೇಹಿತರೆ, ನೋಡಿರಿ ನಮ್ಮ ಯಜಮಾನ್ರು ಬಾರಿಕಾಯಿ ತೊಗೊಂಬಂದಾರ. ಎಷ್ಟೋ ವರ್ಷ ಆಗಿತ್ತು ರೀ ಇಂಥ ಬಾರಿಕಾಯಿ ತಿಂದು. ನಾವು ಸಣ್ಣದಿಂದ ಭಾಳ ತಿಂತಿದ್ದೇವೆ ಇಂಥವು. ₹1 ₹2 ಕೊಡೋದು ಇಂಥವು ತೊಗೊಂಬರೋದು. ನಾವು ಶಾಲೆಗೆ ಹೋದಲ್ಲೆಲ್ಲ ಸಿಗ್ತಿದ್ವು. ₹1 ₹2 ಕೊಟ್ಟು ತಿಂತಿದ್ದೇವೆ ನೋಡಿರಿ ಇಂಥವೆಲ್ಲ. ಇವಾಗ ಎಲ್ಲದವ್ರಿ ಯಾರಿಗೆ ಸಿಗೋದಿಲ್ಲ, ಇವಾಗ ಗೊತ್ತೇ ಇಲ್ಲ ಇಂಥ ಕಾಯಿನ. ಭಾಳ ಖುಷಿ ಆಯ್ತು ನೋಡಿರಿ. ಇವು ಎಷ್ಟು ಸ್ವೀಟ್ ಅದಾವ್ರಿ, ಹುಳಿ ಇಲ್ಲ. ಆದ್ರೆ ನಾವು ಹುಳಿ ಬಾರಿಕಾಯಿ ಅಂದ್ರೆ ಸಿಕ್ಕಾಪಟ್ಟೆ ಹುಳಿ ತಿಂತಿದ್ದೇವೆ ರೀ ಸಣ್ಣವರಿದ್ದಾಗ. ಇವಾಗ ಸ್ವಲ್ಪ ಹುಳಿ ಹಲ್ಲಿಗೆ ಹತ್ತಿದ್ರು ಅಬ್ಬಾ ಅನ್ನಂಗೆ ಆಗುತ್ತಾ. ಸ್ವರ್ಗ. ಯಾಕೆ ಹೇಳ್ತೀರಿ? ನಂಗೆ ಭಾಳ ಖುಷಿ ಆಗತೈತೆ ನೋಡ್ರಿ. ಈ ಸದ್ದೆಲ್ಲದವ್ರಿ ಇವು ಸಿಗೋದೇ ಇಲ್ಲ. ಭಾಳ ವರ್ಷ ಆಯ್ತು ನಾನು ತಿಂದ್ಬಿಟ್ಟು ಇವನು. ಓಕೆ ಸ್ನೇಹಿತರೆ, ಟೈಮ್ ಬಂದು 10 ಗಂಟೆ ಆಗೈತಿ. ಮನ್ಕೊಂಡಿದ್ದೆ ನಾನು. ಯಜಮಾನ್ರು ತಂದ್ರೆ ನೋಡ್ರಿ ಚಿಟ್ಟು ಬಾರಿಕಾಯಿ. ಭಾಳ ಖುಷಿ ಆಗತೈತೆ ನಂಗೆ. ಗಟ್ಟಿ ಅದಾವ್ರಿ. ಸಣ್ಣದ ಭಾಳ ತಿಂತಿದ್ದೇವ್ರಿ. ಸಿಕ್ಕಾಪಟ್ಟೆ ತಿಂತಿದ್ದೆವು ಹುಳಿಕಾಯಿ. ಸಿಕ್ಕಾಪಟ್ಟೆ ಹುಳಿಕಾಯಿ ತಿಂತಿದ್ದೆವು. ವಾರದಾಗ ಒಂದು ಪಿತ್ತಾಗಿ ಮನ್ಕೊಂಡ್ಬಿಡ್ತಿದ್ದೆವು ಉಲ್ಟೆ ಮಾಡ್ಕೊತ. ನಮ್ಮ ಅಜ್ಜಿಯರು ಬೈತಿದ್ರು, ತಿನ್ನಿರಿ ಬಾರಿಕಾಯಿ, ಹುಳಿ ಬಾರಿಕಾಯಿ ತಿನ್ನೋದು ಪಿತ್ತಾಗಿ ಬೀಳೋದು ಅಂತೇಳಿ ಬೈತಿದ್ರು. ನನಗೆ ಅದೆಲ್ಲ ನೆನಪಾಯ್ತು ನೋಡ್ರಿ. ಇವಾಗ ಸಿಕ್ಕಾಪಟ್ಟೆ ತಿಂತಿದ್ದೇವ್ರಿ ಬಾರಿಕಾಯಿ ನಾವು. ಇವಾಗ ನಾನು ಅನ್ಕೋತಿದ್ದೆ ಯಾವಾಗ ನಂಗೆ ಸಿಗಲ್ಲಲ್ಲಪ್ಪ ಇವಾಗ ಬಾರಿಕಾಯಿ ಅಂತ ಹೇಳ್ತಿದ್ದೆ. ಇವತ್ತು ಯಜಮಾನ್ರು ತಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸ್ವೀಟ್ ಅದಾವ ರೀ, ಹುಳಿ ಇಲ್ಲ. ಸ್ವೀಟ್ ಬಾರಿಕಾಯಿ ಅದಾವ, ಹುಳಿ ಬಾರಿಕಾಯಿ ಇಲ್ಲ. ಅವರಿಗೆಲ್ಲ ಸಿಕ್ಕುವ ನೀವು. ಒಂದು ದುಡ್ಡು ಕೊಟ್ಟು ತಂದಿರ್ಬೋದು, ಅಥವಾ ಯಾರಾದರೂ ಹೊಲಕ್ಕೆ ಹೋದ್ರೆ ತಂದು ಕೊಟ್ಟಿರ್ಬೋದು. ಈಗ ಯಾರು ಇಲ್ಲಿ ಬಿಡ್ರಿ, ಈಗ ಇದ್ದ ಗಿಡಗಳೆಲ್ಲ ಕಡ್ದೋಗ್ಕೊಡ್ತಾರೆ. ಯಾರು ಗಿಡ ಎಲ್ಲ ಮೋಸ್ಟ್ಲಿ ಇಡ್ಲಿ ರವೆ ಅಂತಂದ್ರೆ ರೀ. ನಾವು ಇಡ್ಲಿ ರವೆ ಯಾವುದು ಉಪಯೋಗಿಸ್ತೀವಿ ಅಂದ್ರೆ ಇದು ನೋಡ್ರಿ, ಶಾಪುರಕ್ಕೆ ಹೋಗ್ಯಾರ. ಶಾಪುರಾಗೆ ಸಿಗೋದಿದೆ ಇಡ್ಲಿ ರವೆ. ಅಂದರೆ ಯಾವ ಕಂಪ್ನಿ ಅಂದ್ರೆ KOF. ಈ ಕಂಪ್ನಿದೇ ನಾವು ಇಡ್ಲಿ ರವೆ ಬಳಸೋದು. ಇಡ್ಲಿ ಭಾಳ ಸಾಫ್ಟ್ ಆಗ್ತಾವ್ರಿ ಇಡ್ಲಿ, ಅಷ್ಟು ಚಂದ ಆಕ್ಕವು. ಇದು ಶಾಪುರಲ್ಲೇ ಒಂದು ಅಂಗಡಿ ಐತಿ, ಅಲ್ಲೇ ಸಿಗೋದಿದ್ದು ರವೆ. ಉಳ್ದದ್ದು ಅಂಗಡಿ ಒಳಗೆ ಎಲ್ಲ ಇವು ವಿಜಯ್ ಅನ್ನೋ ರವೆ ಸಿಗುತ್ತೆ. ಆದರೆ ಇದು ಭಾಳ ಇಷ್ಟಪಡ್ತೀನಿ, ಭಾಳ ಚಂದ ಆಗುತ್ತೆ ಇದು ಇಡ್ಲಿ. ಹೀಗಾಗಿ ಶಾಪುರಾಗ ಸಿಗುತ್ತೆ. ಶಾಪುರಕ್ಕೆ ಹೋಗ್ಯಾರಿ ಮೋಸ್ಟ್ಲಿ, ಅಲ್ಲೇ ದುಡ್ಡು ಕೊಟ್ಟು ತಂದಾರ. ನನ್ನ ಮಗಳೆಲ್ಲ ಬಟ್ಟೆ ಹಾಕ್ಯಾನಿಂದ ಏನೋ ಅನ್ಕೊಳ್ಕೊಬೇಡ್ರಿ. ಬೆಡ್ರೂಮ್ ಮೇಲೆ ಕುಂತಿದ್ದೀನಿ. ಊಟ ಆಗೈತಿ, ಇವಾಗ ತಿಂದ್ರೆ ಮತ್ತು ಹೊಟ್ಟೆ ತಾಳಲ್ರಿ. ಬೆಳಿಗ್ಗೆ ತಿಂತೀನಿ ನಾಳೆ. ಮತ್ತು ಭಾಳ ಖುಷಿ ಆಯ್ತು ನನಗೆ ಬಾರಿಕಾಯಿ ನೋಡಿಬಿಟ್ಟು. ಆಹಾ, ಬಿಡಂಗಾಗಲ್ತ್ರಿ ಬಾರಿಕಾಯಿ ನೋಡಿ ಒಟ್ಟು ಬಿಡಂಗಾಗಲ್ತು. ಕೈ ಮತ್ತೆ ಹಿಂಗೆ ಕೈ ಆಡಿಸ್ತೀನಿ, ಅದ್ರೊಳಗೆ ಮತ್ತೆ ಕೈ ಹೋಗುತ್ತೆ. ಬಡ್ಬಡ್ ಕಟ್ಟಿ ತೆಗೆದಿಡ್ತೀನಿ. ಆವಾಗ ಸಣ್ಣರಿದ್ದಂಗೆ ಈಗ ತಿಂತೀನಿ ಅಂದ್ರೆ ತಾಳಲ್ರಿ ಹೊಟ್ಟೆ. ಅವಾಗ ಎಷ್ಟೆಲ್ಲ ತಿಂದೀವಿ. ನೀವು ಯಾರೆಲ್ಲ
ಎಷ್ಟೆಲ್ಲ ತಿಂದ್ರಿ? ಹುಳಿಬಾರಿಗೆ ತಿಂದಿದ್ದೀರಾ ಚಿಕ್ಕವರಿದ್ದಾಗ? ಕಮೆಂಟ್ ಮಾಡಿ ಹೇಳ್ರಿ. ಸಿಕ್ಕಾಪಟ್ಟೆ, ನಾನಂತೂ ಸಿಕ್ಕಾಪಟ್ಟೆ ತಿಂದೀನಿ. ನಿಮ್ಗೆ ಗೊತ್ತಾ? ಸಿಟಿ ಅನ್ನೋರಿಗೆ ಗೊತ್ತಿಲ್ಲ ಇದು ಜೀವನ. ಸಿಕ್ಕಾಪಟ್ಟೆ ಹುಳಿಬಾರೆ ಅಂತ ತಿನ್ನೋದು, ವಾಂತಿ ಮಾಡ್ಕೊಂಡು ಮನ್ಕೊಂಬಿಡೋದು ಒಂದು ವಾರದಾಗ ಒಂದು ಸಾರಿ. ಆ ಥರ ಮಾಡ್ತಿದ್ದೇವೆ ನಾವು. ಏನು ಈ ಲೈಫಲ್ಲಿ ಚಿಕ್ಕವರಿದ್ದಾಗ ಎಲ್ಲನೂ ಮಾಡಿ ಮುಗಿಸ್ಬಿಡ್ಬೇಕು. ತಿನ್ನೋ ವಯಸ್ಸು ನಾವು ತಿಂದುಬಿಡ್ಬೇಕು. ಹಂಗೆ ಇವಾಗ ಅಷ್ಟು ತಿಂದ್ರೆ ಆಗುತ್ತಾ? ಒಂದು ಹುಳಿ ಬಾರಿ ಹಣ್ಣು ತಿಂದ್ರೆ ಎದೆ ಉರಿ ಇರ್ತೀರಿ ಈಗ ಸದ್ಯಕ್ಕೆ, ಈಗಿನ ಮಟ್ಟಿಗೆ. ಯಾಕಂದರೆ ಇವಾಗಿನ ಫುಡ್ಡು ಯಾವುದೂ ಸರಿ ಇಲ್ಲ. ಇವಾಗಿನ ನಾವು ಬದುಕೋದೇ ಸರಿ ಇಲ್ಲ ಒಂದು ರೀತಿಲಿ. ಹಂಗೈತಿ ಇವಾಗಿನ ಜೀವನನೇ ಒಂಥರ ಐತಿ. ಅವಾಗಿನಂಗೆ ಗಟ್ಟಿ ಇಲ್ಲ. ಹಾಗಾಗಿ ಓಕೆ ಸ್ನೇಹಿತರೆ, ಇವಾಗ ಕಟ್ಟಿ ತೆಗಿತೀನಿ ಅವನ್ನ. ಎದುರಿದ್ರೆ ಹಂಗೆ ಕೈ ಹಾಕಬೇಕಾಗುತ್ತೆ, ತಿನ್ನಬೇಕಾಗುತ್ತೆ. ವಿಡಿಯೋ ಬ್ಲರ್ ಬರಾಕತ್ತೈತಿ, ಯಾಕೋ ಗೊತ್ತಿಲ್ಲ. ಓಕೆ, ಸಿಗ್ತೀನಿ ಮತ್ತೆ.